ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SG ಕ್ರಿಯೇಷನ್. ಇವತ್ತು ಕೂಡ ಒಂದು ಟೆಂಪಲ್ ಸೀರೆಗೆ ಡಿಸೈನ್ನ ಹಾಕ್ತಾ ಇದ್ದೀನಿ. ಸ್ಯಾರಿ ಬಂದು ಫುಲ್ಲು ಗ್ರೀನ್ ಹಾಗೆ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಇರುತ್ತೆ. ಬಟ್ ನಾರ್ಮಲ್ ಆಗಿ ಟೆಂಪಲ್ ಸೀರೆಗೆ ಇದೇ ಕಲರ್ ಇರೋದು. ಸೊ ಕಾಂಟ್ರಾಸ್ಟ್ ಕಲರ್ ಬ್ಲೌಸನ್ನ ನೀವೇನಾದರೂ ವೇರ್ ಮಾಡೋಗಿದ್ರೆ ಈ ಡಿಸೈನ್ ಅನಿಸುತ್ತೆ ನಿಮ್ಮ ಸೀರೆ ಪಲ್ಲುಗೆ ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿ ಬರುತ್ತೆ. ಹಾಕೋದಕ್ಕೆ ಸ್ವಲ್ಪ ಈಸಿ ಆದರೂ ಒಂದು ರೀತಿ ಕಷ್ಟ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದಕ್ಕೆ ಸ್ವಲ್ಪ ಫ್ಲವರನ್ನು ರೆಡಿ ಮಾಡಿಕೊಂಡು ಅಟ್ಯಾಚ್ ಕೂಡ ಮಾಡಿದ್ದೀನಿ. ಅದು ಒಂದು ಆಪ್ಷನಲ್ಲಿ ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರ್ ಆಗಿ ಗ್ರೀನ್ ಮತ್ತು ರೆಡ್ ಕಲರು ಎರಡು ಕಲರ್ ದಾರಗಳನ್ನು ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ರೆಡ್ಡು ಮತ್ತು ಗ್ರೀನ್ ಕಲರ್ ಹಾಕೋದ್ರಿಂದ ನೀವು ರೆಡ್ ಬ್ಲೌಸ್ ಆದರೂ ವೇರ್ ಮಾಡ್ಕೋಬೋದು, ಹಾಗೆ ಗ್ರೀನ್ ಕಲರ್ ಬ್ಲೌಸ್ ಕೂಡ ನೀವು ಹಾಕ್ಕೋಬೋದು, ಗೋಲ್ಡ್ ಹಾಕ್ಕೋಬೋದು, ಹಾಗೆ ಕ್ರೀಮ್ ಕೂಡ ನೀವು ಹಾಕ್ಕೋಬೋದು. ಒಂದು ಸೀರೆಗೆ 4 ವೆರೈಟಿ ಬ್ಲೌಸ್ ಕಲರ್ಸನ್ನ ನೀವು ಹಾಕ್ಕೋಬೋದು. ಈಗೆಲ್ಲ ಎಲ್ಲಾದರೂ ಟೆಂಪಲ್ಸಿಗೆ ಹೋದರೆ ಈ ಸೀರೆ ಕಂಪಲ್ಸರಿ ಈಗ ಇದೆ. ಅದರಲ್ಲಂತೂ ಅನಂತ ಪದ್ಮನಾಭನಲ್ಲಿ ಟೆಂಪಲಲ್ಲಂತೂ ಕಂಪಲ್ಸರಿ ಈ ರೀತಿ ವೈಟ್ ಸೀರೆನೇ ಅಲೋ ಇದೆ, ಇಲ್ಲ ಅಂದರೆ. ಸೊ ಇವತ್ತು ಕೂಡ ಅಷ್ಟೇ ಕಸ್ಟಮರ್ ಬಂದು 4 ಟೆಂಪಲ್ ಸೀರೆಗಳನ್ನ ಕೊಟ್ಟಿದ್ರು. ಅದರಲ್ಲಿ ಫಸ್ಟಲ್ಲಿ ಈ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಖಂಡಿತ ಅನಿಸುತ್ತೆ, ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಏನಪ್ಪ ಅಂದರೆ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ, ಕೋಲ್ಡ್ ಆಗಿ ಸ್ವಲ್ಪ ವಾಯ್ಸ್ ಅನ್ನೋದು ಚೇಂಜ್ ಇದೆ. ಇದಕ್ಕೆ ನೋಡಿ ನಾನು ರೆಗ್ಯುಲರ್ ಆಗಿ ಬಳಸೋದು 2 ನೀಡಲು, ಒಂದು 8 ಹಾಗೆ ಒಂದು 9. ಇವತ್ತು ಕೂಡ 8 ನಂಬರ್ ತೊಗೊಂಡಿದ್ದೀನಿ. ಹಾಗೆ ದಾರ ಬಂದು 2 ಕಲರು ದಾರ, ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಪಲ್ಲುಗೆ ದಾರನ ತಂದು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಫಸ್ಟು 2 ಲಾಕನ್ನು ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಒಂದ್ಸತಿ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೊಳ್ಳೋಣ. 2 ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿದ ತಕ್ಷಣ ಮತ್ತೆ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಅದೇ ಪಕ್ಕದ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಮ್ಮನ್ನು ಹಾಕ್ಕೊತಾ ಇದ್ದೀನಿ. 2ರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು ಈಗ 2 ಬರಿ ನೀಡಲ್ ಮೇಲೆ ದಾರ ಇದೆ, ಈ 2 ದಾರನ ಒಂದು ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶೆ ಅನ್ನೋದು ರೆಡಿ ಆಗುತ್ತೆ. ಸ್ಟಾರ್ಟಿಂಗ್ ಚೈನ್ ಏನು ಹಾಕಿದ್ದೀವಲ್ವ ಅದನ್ನು ಕೂಡ ಇಲ್ಲಿ ನಾನು ಕೌಂಟಲ್ಲಿ ತೊಗೊಂಡಿದ್ದೀನಿ. ಸೊ ಆ ಒಂದು ಕೌಂಟ್ ತೊಗೊಂಡ್ರೆ 2 ಕಾಲದಲ್ಲಿ ಕೌಂಟಿಂಗ್ ಆಗುತ್ತೆ. ಈಗ ನೋಡಿ ಒಂದು ಡಬಲ್ ಕ್ರೋಶೆ ಕಮ್ಮನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಅದೇ ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ. ಮತ್ತು ಇಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಹಾಕಿ 3 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ಸ್ ಯಾರಾದರೂ ಕಲರ್ ಹೋಗುತ್ತೆ ಇಷ್ಟ ಇಲ್ಲ ಅನ್ನೋರು ಬೀಡ್ಸ್ ಕೂಡ ನೀವು ಸ್ಕಿಪ್ ಮಾಡ್ಕೊಬಂದು ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೋಬೋದು. ಜಸ್ಟ್ ನಾನಿಲ್ಲಿ ಸ್ಯಾರಿ ಗೋಲ್ಡ್ ಇರೋದ್ರಿಂದ ಸೊ ಅಲ್ಲಲ್ಲಿ ಗೋಲ್ಡ್ ಬೀಡ್ಸ್ ಕೂಡ ಹಾಕ್ತಾ ಇದ್ದೀನಿ. ಇಲ್ಲೇನೋ ಕಸ್ಟಮರ್ ಕಂಡೀಷನ್ ಏನಿಲ್ಲ. ಸೊ ನಿಮ್ಮ ಇಷ್ಟ ಬಂದಾಗೆ ಡಿಸೈನ್ನ ಹಾಕಿ ಚೆನ್ನಾಗಿರೋದನ್ನ ಹಾಕ್ಕೊಡಿ ಅಂದಿದ್ದಕ್ಕೆ ಈ ಡಿಸೈನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬೀಡನ್ನ ಹಾಕಿ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಪಕ್ಕದ ಒಂದು ಪಾಯಿಂಟಷ್ಟು ಬಿಡಬೇಕು ಈ ಬೀಡ್ಸ್ ಮೆಜರ್ಮೆಂಟನ್ನು ನೋಡಿಕೊಂಡು. ಮತ್ತು ಆ ಒಂದು ಪಾಯಿಂಟಿಗೆ ಮತ್ತೆ ನೀಡಲ್ನ ಪಲ್ಲುಗೆ ಹಾಕಿ ದಾರನ ತೊಗೊಂಡು ನೋಡಿ 2ರಿಂದ ಒಂದು ಸರಿ ದಾರನ ಈ ರೀತಿ ಪಾಸ್ ಮಾಡ್ಕೊಂಡ್ಮೇಲೆ ಈ ಬೀಡನ್ನ ಇದರೊಳಗಡೆ ಪೋಣಿಸ್ಕೊಂಡು ಈಗ ಮತ್ತೆ ಮೇಲೆ 2 ದಾರ ಇದೆಯಲ್ಲ ಈ 2 ದಾರನ ಒಂದು ಮಾಡ್ಕೋಬೇಕು. ಸೊ ಮಿಡ್ಲಲ್ಲಿ ಈ ಒಂದು ಬೀಡ್ಸ್ ಅನ್ನೋದು ಕೂಡುತ್ತೆ. ಈ ರೀತಿ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶೆ ಕಮ್ಮನ್ನು ಹಾಕಿದ ಮೇಲೆ ಸೇಮ್ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತು ಪಕ್ಕದ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಮ್ಮನ್ನು ವರ್ಕ್ ಮಾಡ್ಕೋಬೇಕು. ಸೇಮ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಗ್ಯಾಪ್ ಅನಿಸುತ್ತೆ, ಯಾಕಂದರೆ ಬೀಡ್ ತೊಗೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಗ್ಯಾಪ್ ಅನ್ನೋದು ಈ ಒಂದು ಡಿಸೈನ್ಗೆ ಕಾಣಿಸುತ್ತೆ. ನೀವೇನಾದರೂ ಇನ್ನೂ ಸ್ವಲ್ಪ ಚಿಕ್ಕ ಬೀಡ್ ತೊಗೊಂಡ್ರೆ ಇಷ್ಟು ಗ್ಯಾಪ್ ಅನ್ನೋದು ಕಾಣಿಸೋಲ್ಲ. ನಾನು ನಾರ್ಮಲಾಗಿ ಸ್ವಲ್ಪ 3 mm ಬೀಡನ್ನ ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಚಿಕ್ಕ ತೊಗೊಂಡು ಗ್ಯಾಪ್ ಬೇಡ ನಮಗೆ ನೀಟ್ ಫಿನಿಶಿಂಗ್ ಬೇಕು ಅಂದರೆ ಸೊ ಸ್ಮಾಲ್ ಬೀಡ್ ಆ್ಯಡ್ ಮಾಡಿಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಸೊ ಮತ್ತೆ ನೋಡಿ ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅದ್ರ ಪಕ್ಕಕ್ಕೆ ಮತ್ತೆ ಡಬಲ್ ಕ್ರೋಶೆ ಕಮ್ಮನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತು ಒಂದು ಸತಿ ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಈ ಕಡೆ ನಾವು 4 ಥರ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಸೊ ಈ ಸೈಡಲ್ಲಿ ಕೂಡ ನಾನು 4 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ.
ಸೊ ಈ ಕಡೆ 4 ಈ ಕಡೆ 4 ಮಿಡ್ಲಲ್ಲಿ ಹಾಕಿರುವಂಥ ಬೀಡ್ ಕಂಬ ಏನಿದೆಯಲ್ಲ ಅದು ಕೌಂಟ್ ಬರಲ್ಲ, ಅದು ಕೂಡ ಕೌಂಟ್ ತೊಗೊಳಂಗಿದ್ರೆ ಇಲ್ಲಿ ನೋಡಿ 9 ಕಂಬಗಳು ಆಗುತ್ತೆ. ಸೊ ಈ ಕಡೆ 4 ಹಾಕಿದ ಮೇಲೆ ಮಿಡ್ಲಲ್ಲಿರುವಂಥ ಕಂಬಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು, ಮತ್ತು ಈ ಕಡೆ 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಈ ರೀತಿ 4 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈಗ ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ ಹಾಕಿ ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರನ ಸುತ್ತಕೊಂಡು ಈ 3 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸೇಮ್ 4 ಡಬಲ್ ಕ್ರೋಶೆ ಕಂಬಗಳು ಪಕ್ಕಕ್ಕೇ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತು ಪಕ್ಕಕ್ಕೇ ಮತ್ತೆ ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು ಪಕ್ಕದ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ಪಲ್ಲುಗೆ ದಾರನ ತಗೊಂಡು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ತಕ್ಷಣ ನೋಡಿ ಮತ್ತು ನೀಡಲ್ ತೆಗಿದೇನೆ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಡಲ್ಗೆ. ಈ ರೀತಿ ಸೂಜಿಗೆ ಒಂದು ಸ್ಮಾಲ್ ಬೀಡನ್ನ ಹಾಕಿಬಿಟ್ಟು ಈಗ ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರನ ಸುತ್ತಕೊಂಡು ಕರೆಕ್ಟಾಗಿ ಮತ್ತೆ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ ಒಂದು ಸರಿ ದಾರನ ಈ ರೀತಿ ಪಾಸ್ ಮಾಡಿಕೊಂಡು ಮತ್ತು ಈ ಬೀಡನ್ನ ಇದಕ್ಕೆ ಜರಿಸ್ಬಿಟ್ಟು ಪೋಣಿಸ್ಕೊಂಡು ಮತ್ತೆ ಇಲ್ಲಿ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ ಸೈಡಲ್ಲಿ ಕೂಡ 4 ಡಬಲ್ ಕ್ರೋಶೆ ಕಂಬನ ನೀವು ವರ್ಕ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಡಿಸೈನು, ಬಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಸೀರೆಗೆ ಟೆಂಪಲ್ ಸೀರೆಗೆ ಈ ಡಿಸೈನ್ ಹಾಕೋಬೇಕು ಅಂತ ಏನಿಲ್ಲ. ಇತ್ತೀಚೆಗೆ ತುಂಬ ಮದುವೆಯಲ್ಲಿ ಸೀರೆಗಳು ಕೂಡ ಗೋಲ್ಡ್ ಕಲರ್ ಸೀರೆಗಳನ್ನ ತೊಗೊಂಡು ಕಾಂಟ್ರಾಸ್ಟ್ ಕಲರಲ್ಲಿ ರೆಡ್ ಅಥವಾ ಗ್ರೀನ್ ಕಲರ್ ಬ್ಲೌಸ್ನ ಹೊಲಿಸ್ಕೊತಾ ಇರ್ತಾರೆ. ಸೊ ಆ ಥರ ಸೀರೆಗೆ ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಇದು ಕೂಡ ಒಂದು ರಿಚೆಸ್ಟ್ ಡಿಸೈನೇ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ನೋಡಿ ಮತ್ತೆ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಸೊ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ತಕ್ಷಣ ಇದು ಸ್ಟಾರ್ಟಿಂಗ್ ಆಗಿರೋ ಕಾರಣ ನಾನಿಲ್ಲಿ ಇಷ್ಟು ಗ್ಯಾಪಿಗೆ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಹಾಗಲ್ಲ, ಸ್ವಲ್ಪ ಗ್ಯಾಪ್ ಅನ್ನೋದು ನಾನಿಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಚೈನ್ ಹಾಕದೇನೆ ಇಲ್ಲಿ 4 ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣವೇ ಮತ್ತು ನೀಡಲ್ ತೆಗಿದೇನೆ ಹಾಗೆ ಮತ್ತೆ ಒಂದು ಸೂಜಿಗೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಈಗ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ನೀಡಲ್ನ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೊ ಬೀಡ್ ಹಾಕಿದ ತಕ್ಷಣ ನೋಡಿ ಈಗ ಮತ್ತೆ 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ನಾನು ಈ ಕಡೆ ಹಾಕುವಂಥ 3 ಚೈನ್ಗೂ ನೆಕ್ಸ್ಟ್ ಹಾಕುವಂಥ 3 ಚೈನ್ಗೂ ನೋಡಿ ಮಿಡ್ಲಲ್ಲಿ 4 ಗೋಲ್ಡ್ ಕಲರ್ ಬೀಡ್ಗಳನ್ನ ಹಾಕಿದ್ದೀನಿ. ಸೊ ಕಂಟಿನ್ಯೂ ಆಗಿ ಡಬಲ್ ಕ್ರೋಶೆ ಅನ್ನೋದು ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಸೇಮ್ 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತೆ 4 ಡಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಬೀಡ್, ಮತ್ತೆ 4 ಡಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಬೀಡ್. ಸ್ವಲ್ಪ ವಾಯ್ಸ್ ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಸ್ವಲ್ಪ ಶಾರ್ಟಲ್ಲೇ ತೋರಿಸಿದ್ದೀನಿ. ನೀಟಾಗಿ ವಿಡಿಯೋ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಈಗ ನೋಡಿ ನೆಕ್ಸ್ಟ್ ಬಂದು ನಾನು 3 ಚೈನ ಹಾಕ್ಕೊತಾ ಇದ್ದೀನಿ. ಈ ಗ್ಯಾಪ್ ಬಂದು ನಿಮ್ಮ ಐಡಿಯದ ಮೇಲೆ ಮಾಡ್ಕೊಳ್ಳಿ. ಸ್ವಲ್ಪ ಕೆಲವೊಂದು ಸತಿ ಹತ್ರ ಬೇಕು ಅನ್ನೋರು ಒಂದು 3 ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು 3 ಚೈನ ಮಾಡ್ಕೋಬೋದು. ಬಟ್ ನಾನು ಇದಕ್ಕೆ ಕುಚ್ಚನ್ನ ಹಾಕ್ತಾ ಇಲ್ಲ, ಕುಚ್ಚು ಬದಲು ಸಪ್ರೇಟಾಗಿ ನಾನು ಹ್ಯಾಂಗಿಂಗ್ ಫ್ಲವರ್ ಡಿಸೈನ್ ಅನ್ನೋದು ಹಾಕಿದ್ದೀನಿ. ಸೊ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮ್ಗೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಹತ್ತಿರದಲ್ಲಿ ಮಾಡ್ಕೊಳ್ಳಿ, ಇಲ್ಲ ದೂರ ಬೇಕು ಅಂದರೆ ಇಷ್ಟು ದೂರ ಗ್ಯಾಪ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಕುಚ್ಚು ಬೇಡ ಅನ್ನೋರು ಈ ಥರ ಒಂದು ಸತಿ ಟ್ರೈ ಮಾಡ್ಕೋಬೋದು. ಇಲ್ಲ ನಮಗೆ ಆ ಥರ ತುಂಬ ಹೆವಿ ವರ್ಕ್ ಆಗುತ್ತೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಂಬಿಟ್ಟು ಈ 3 ಚೈನ್ ಗ್ಯಾಪಲ್ಲಿ ನೀವು ಕುಚ್ಚು ಕೂಡ ನೀವು ಕಟ್ಕೋಬೋದು. ಸೊ ಸೇಮ್ ಮತ್ತೆ ಡಿಸೈನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಈ ರೀತಿ ನೀವು ವರ್ಕ್ ಅನ್ನೋದು ಫಸ್ಟ್ ಸ್ಟೆಪ್ ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ 4 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು, ಮತ್ತೆ ನೀಡಲ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕಿಬಿಟ್ಟು ಸೇಮ್ ಮತ್ತೆ ಬೀಡ ಹಾಕಿದ ಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ಈ ರೀತಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿ ಆ ಕಂಬದ ಮಿಡ್ಲಲ್ಲಿ ಒಂದು ಬೀಡನ್ನ ಇನ್ಸೆಟ್ ಮಾಡಿ ಮತ್ತು ಈ ಸೈಡಲ್ಲಿ ಕೂಡ 4 ಡಬಲ್ ಕ್ರೋಶೆ ಕಂಬನ ನೀವು ವರ್ಕ್ ಮಾಡ್ಕೋಬೇಕು. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಈ ರೀತಿ ಹಾಕಿದ ಮೇಲೆ ಇದು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಈಸಿಯಾಗಿ ಈ ರೀತಿ ಹ್ಯಾಂಗಿಂಗ್ ಟಜಲ್ಸ್ ಅನ್ನೋದು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಸೊ ಅದರದ್ದು ವಿಡಿಯೋ ನೋಡಿಕೊಂಡು ಈ ರೀತಿ ಒಂದು
ಡಿಸೈನ ನೀವು ರೆಡಿ ಮಾಡ್ಕೋಬೇಕು. ಇದು ಈ ಥರ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಹಾಕಬೇಕು ಅಂತ ನಿಮಗೆ ಇಷ್ಟ ಬಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ಇದನ್ನು ಸಪ್ರೇಟಾಗಿ ಒಂದೊಂದನ್ನು ಸೀರೆಗೆ ಪಲ್ಲುಗೆ ಹಾಕಿದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಓವರಾಲ್ ಆಗಿ ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಬೇಕು ಅಂದರೆ ಸೊ ಒಂದು ಲೈನು ಈ ರೀತಿ ಕ್ರೋಶನ ಹಾಕ್ಕೊಂಡ್ಬಿಟ್ಟು ಈ ಮಿಡ್ಲಲ್ಲಿ ಈ ಒಂದು ಫ್ಲವರ್ನ ನೀವು ಅಟ್ಯಾಚ್ ಮಾಡಿಕೊಂಡಾಗ ಸೊ ಲುಕ್ ಬಂದು ನೋಡಿ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಸ್ಟಿಕ್ ಮಾಡಿಕೊಂಡು ಆಮೇಲೆ ಕಾಟನ್ ಥ್ರೆಡಿಂದ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ನಿಮಗೆ ಬಿಚ್ಚೋಗ್ಲಾರ್ದಂಗೆ ಟಿಫಾಗಿ ಈ ಒಂದು ಡಿಸೈನ್ ಅನ್ನೋದು ಕೂಡುತ್ತೆ. ನಾನು ಸ್ವಲ್ಪ ಕಂಪ್ಲೀಟಾಗಿ ವರ್ಕನ್ನ ಮುಗಿಸ್ಬಿಟ್ಟು ಎಲ್ಲವನ್ನೂ ಅಟ್ಯಾಚ್ ಮಾಡಿಕೊಂಡು ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಾರ್ಮಲಾಗಿ ಕುಚ್ಚಿಗೆ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ. ಡಿಫ್ರೆಂಟಾಗಿ ಕೂಡ ಕಾಣಿಸುತ್ತೆ. ಹಾಗೆ ಒಂದು ವೈಟ್ ಕಲರ್ ಸೀರೆಗೆ ಕಾಂಟ್ರಾಸ್ಟ್ ಆಗಿ ಲುಕ್ ಅನ್ನೋದು ಸೂಪರಾಗಿ ಬರುತ್ತೆ. ಸೊ ಕಂಪ್ಲೀಟಾಗಿ ಸೀರೆ ವರ್ಕಿಗೆ ಹಾಕಿಬಿಟ್ಟು ಈ ರೀತಿ ಎಲ್ಲನೂ ಅಟ್ಯಾಚ್ ಮಾಡಿ ಡ್ರೈ ಆದಮೇಲೆ ಸೊ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಸೀರೆಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫೈನಲ್ ಆಗಿ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಎಲ್ಲವನ್ನು ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಂಡ್ಬಿಟ್ಟು ಈ 1-2 ಕಾಟನ್ ಥ್ರೆಡ್ಡಿಂದ ಮೇಲ್ಗಡೆ ಅಟ್ಯಾಚ್ ಮಾಡ್ಕೊಳ್ಳಿ ಸಾಕು. ತುಂಬ ನೀಟಾಗಿ ಟಿಫಾಗಿ ಕೂಡುತ್ತೆ. ಬಿಚ್ಚೋಗುವಂಥ ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಸೊ ಈ ರೀತಿ ಕೆಳಗಡೆ ಒಂದು ವೈಟ್ ಕ್ಯಾಪ್ ಇರೋದ್ರಿಂದ ಈ ಡಿಸೈನ್ಗೆ ಈ ಥರ ವೈಟ್ ಕಲರ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮತ್ತೆ ಒಂದು ಸತಿ ಹೇಳ್ತೀನಿ, ನೀವು ಯಾವ 4 ಕಲರ್ ಬ್ಲೌಸ್ ಕೂಡ ನೀವು ಉಟ್ಕೊಂಡು ಈ ಸೀರೆನ ನೀವು ಟೆಂಪಲ್ಸ್ಗೆ ಉಟ್ಕೊಂಡು ಹೋಗ್ಬೋದು. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರದ್ದು ಮತ್ತೆ ಫುಲ್ ವಿಡಿಯೋ ಆಲ್ರೆಡಿ ನಾನು ರೆಡಿ ಮಾಡೋದನ್ನ ತೋರಿಸಿದ್ದೀನಿ. ಅಲ್ಲೋಗಿ ಚೆಕ್ ಮಾಡಿಕೊಂಡು ಈ ಫ್ಲವರ್ನ ನೀವು ಟ್ರೈ ಮಾಡ್ಕೋಬೋದು. ಈ ಕ್ಯಾಪ್ ಪೀಟ್ಸ್ ಬಂದು ಮೀಶೋದಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಸರ್ಚ್ ಮಾಡಿದಾಗೆ ನಿಮಗೆ ಮೀಶೋದಲ್ಲಿ ಸಿಕ್ಬಿಡುತ್ತೆ ಕ್ಯಾಪ್ಸು. ಇದೇ ಥರ ಕ್ಯಾಪಿಂದ ಟ್ರೈ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯಾವುದಾದ್ರೂ ಐಡಿಯಾ ಇದ್ದರೆ ಆ ಒಂದು ಐಡಿಯಾದ ಮೇಲೆ ನೀವು ಟ್ರೈ ಮಾಡಿಕೊಂಡು ಈ ಡಿಸೈನ ನೀವು ಟ್ರೈ ಮಾಡ್ಕೋಬೋದು. ಇವತ್ತು ಒಂದು ವೈಟ್ ಕಲರ್ ಸೀರೆಗೆ ಈ ರೀತಿ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ. ತುಂಬ ರಿಚ್ ಆಗಿ ಬರುತ್ತೆ. ಹಾಗೆ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ವೈಟ್ ಕಲರ್ ಮೇಲೆ ರೆಡ್ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನಲ್ಲಂತೂ ಹೈಲೈಟ್ ಆಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ನೀವೇನಾದರೂ ಈ ಸೀರೆಗೆ ಕಸ್ಟಮರ್ ಸೀರೆಗೆ ಹಾಕ್ಕೊಳ್ಳೋಂಗಿದ್ರೆ ಅಥವಾ ನಿಮ್ಮ ಸೀರೆಗೆ ನೀವು ಹಾಕ್ಕೊಳ್ಳೋಂಗಿದ್ರೆ ಪರವಾಗಿಲ್ಲ. ಕಸ್ಟಮರ್ಗೆ ಹಾಕ್ಕೊಳ್ಳೋಂಗಿದ್ರೆ ಪ್ರೈಸ್ ಬಂದುಬಿಟ್ಟು ಇದಕ್ಕೆ ಸಪ್ರೇಟಾಗಿ ಈ ಪೀಸಸ್ ಲೆಕ್ಕ ತೊಗೊಳ್ಳೋದಾದರೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ಡಿಸೈನ್ ಕಂಪ್ಲೀಟಾಗಿ ಸೀರೆಗೆ ಈ ರೀತಿ ರೆಡಿ ಮಾಡಿ ಈ ಡಿಸೈನ್ನ ಹಾಕಿ ಒಂದು ಸೀರೆಗೆ ಫಿನಿಶಿಂಗ್ ಮಾಡೋದ್ರಲ್ಲಿ ಸೊ ಪ್ರೈಸ್ ಬಂದುಬಿಟ್ಟು ನೀವು 1000ಇಂದ 1100ವರೆಗೂ ನೀವು ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ಗಳನ್ನ ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.